ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇದು ಸೆಕೆಂಡ್ ಲಾಗ್. ಎದ್ರದಪ್ಪ ಅಂದರೆ ಫೋಟೋಶೂಟಿಂದು. ಫಸ್ಟ್ ಒಂದು ಸೀರೆ ಮೇಲೆ ಹಾಕಿದ್ದೆ ವಿಡಿಯೋ. ಇವಾಗ ನೆಕ್ಸ್ಟ್ ಗೌನ್ ಮೇಲೆ ಹೆಂಗೆ ರೆಡಿ ಆಗ್ಯಾರ ಏನನ್ನೋದು ಗೌನ್ ಮೇಲೆ ವಿಡಿಯೋ ಹಾಕ್ಲಿಕ್ಕತ್ತೀನಿ. ನೋಡ್ಕೊಂಬರಿ. ಒಂದು ಸ್ಲೋಮೋ ವಿಡಿಯೋ ಕೊಡ್ತೀನಿ ನೋಡ್ರಿ, ನಂದು ನಮ್ಮ ಮೈನಿದು. ಗೈಸ್ ನೋಡಿದ್ರಲ್ಲ ಹೆಂಗಿತ್ತು ಸ್ಲೋಮೋ ವಿಡಿಯೋ. ನೆಕ್ಸ್ಟ್ ನಮ್ಮ ವೈನಿಗೆ ನಾನು ಮೇಕಪ್ ಮಾಡಿದ್ನಲ್ಲ, ಅದ್ರ ಸಲುವಾಗಿ ಝೂಮ್ ಇನ್ ಮಾಡಿ ಅವ್ರ ಫೇಸ್ ಮೇಕಪ್ ಹೆಂಗೆ ಕಾಣತೈತಿ ಅಂತ ನಿಮಗೆ ತೋರಿಸ್ಬೇಕಂತಂದು ನಾನು ಅದೊಂದು ವಿಡಿಯೋ ತೊಗೊಂಡೆ. ನೆಕ್ಸ್ಟ್ ಎಲ್ಲಂದ್ರೆ ಬಸವ ಕಲ್ಯಾಣದೊಳಗೆ ಒಂದು ಫೋಟೋಶೂಟ್ ಪ್ಲೇಸ್ ಐತಿ. ಅಂದ್ರೆ ಫುಲ್ ಬಸವ ಕಲ್ಯಾಣನೇ ಫೋಟೋಶೂಟ್ ಪ್ಲೇಸ್ ಐತಿ. ಬಟ್ ಇದು ಈ ಥರ ಗೌನಿನ ಮೇಲೆ ಯಾವ ಥರ ಕಾಣಿಸ್ತೈತಿ, ಎಲ್ಲಿ ಪ್ಲೇಸ್ ಚಲೋ ಐತಿ ಅಂತಂದು ಸರ್ಚ್ ಮಾಡಿದಾಗ ಅಲ್ಲೇ ಬಸವ ಕಲ್ಯಾಣದಾಗ ಅದೇ ಗಾರ್ಡನ್ ಒಳಗೆ ಒಂದು ಪ್ಲೇಸ್ ಇತ್ತು, ಅಲ್ಲಿ ಹೊಂಟಿದ್ವಿ. ಇವಾಗ ಒಂದು ಸ್ಲೋಮೋ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ನನ್ಗ್ಯಾಕೆ ಕಂಡಳು ಒಮ್ಮೆಲೆ ತಿರುಗಿ ಹಿಂಗ್ಯಾಕೆ ನಕ್ಕಳು. ಗೈಸ್ ನೋಡಿದ್ರಲ್ಲ ಇನ್ನೊಂದು ಸ್ಲೋಮೋ ವಿಡಿಯೋ. ನೆಕ್ಸ್ಟ್ ಅದೆಲ್ಲ ಮುಗಿಸ್ಕೊಂಡು ನನ್ನ ಫೋನ್ ಒಳಗೆಲ್ಲ ಲಾಗ್ ಮಾಡಿ ಅದ್ರದ್ದು ನೆಕ್ಸ್ಟ್ ಫೋಟೋಗ್ರಾಫರು ವಿಡಿಯೋಗ್ರಾಫರ್ ಶೂಟ್ ಮಾಡೋ ಪ್ಲೇಸಿಗೆ ಅವ್ರ ಜೊತೆ ಹೋಗಿ ಅವ್ರು ಏನೇನು ಕ್ಯಾಪ್ಚರ್ ಮಾಡ್ಕೋತಾರ ನಾನು ಅದ್ರೊಳಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ನಾನು ವಿಡಿಯೋ ಅಪ್ಲೋಡ್ ಮಾಡತ್ತೀನಿ. ನಮ್ಮ ಅಣ್ಣ ಒಂದೊಂದು ಟೇಕ್ದಾಗೆ ಫುಲ್ ಕವರ್ ಮಾಡ್ಕೊಳಿಕತ್ಬಿಟ್ಟಿದ್ದ ಎಲ್ಲ. ನೆಕ್ಸ್ಟ್ ಈ ಡ್ರೆಸ್ ಮೇಲೆ ಫೋಟೋಶೂಟ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ ಬಸವ ಕಲ್ಯಾಣದ ಹತ್ರನೇ ಇನ್ನೂ ಒಂದು ಪ್ಲೇಸ್ ಐತಿ ಅಂತ ಡ್ರೋನ್ ಶೂಟ್ ತೊಗೊಳ್ಲಿಕ್ಕೆ. ಅಲ್ಲಿ ಮಸ್ತ್ ಬರ್ತಾವಂತಂದ್ರು. ಅದ್ರ ಸಲುವಾಗಿ ಹಾಗೆ ಹೋಗೋ ಟೈಮ್ ಒಳಗೆ ಬಸವಣ್ಣನ ಸ್ಟ್ಯಾಚು ನೋಡಿದೆ, ಒಂದು ವಿಡಿಯೋ ಮಾಡ್ಕೊಂಡ್ರೆ ಆಯ್ತಂತಂದು ವಿಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ಪ್ಲೇಸಿಗೆ ನಾವು ರೀಚ್ ಆದ್ವಿ. ಅವ್ರದ್ದು ಡ್ರೆಸ್ ಬಂದುಬಿಟ್ಟು ಪರ್ಪಲ್ ಕಲರ್ದು ಭಾಳ ಮಸ್ತ್ ಕಾಣತ್ತಿತ್ತು. ಶ್ರೀನ ಸಪೋಸ್ ಕೊಡತ್ತಿದ್ಳು. ಇವಾಗ ನಾವು ಎದಕ್ಕೆ ಬಂದೀವಪ್ಪ ಇಲ್ಲಂದರೆ ಡ್ರೋನ್ ಶೂಟ್ ತೊಗೊಳ್ಲಿಕ್ಕೆ. ಡ್ರೋನ್ ಶೂಟ್ ತೊಗೊಂಡು ನೆಕ್ಸ್ಟ್ ನಾವು ಇನ್ನೂ ಒಂದು ಡ್ರೆಸ್ನ ಚೇಂಜ್ ಮಾಡಿಸಿ ಅವ್ರಿಗೆ ಫೋಟೋಶೂಟ್ ಮಾಡಿಸೋದಿತ್ತು. ಸೊ ಟೈಮ್ ಭಾಳ ಆಗ್ತೈತಿ ಅಂತಂದು ನಾವು ಜಲ್ದಿ ಮಾಡತ್ತಿದ್ವಿ ಯಾಕಂದ್ರೆ ಒಂದೇ ದಿನದೊಳಗೆ ನಮ್ಗೆ ಏನೂ ಫೋಟೋಶೂಟ್ ಯಾರೂ ಅಂದಿಲ್ಲ. ಪಾಪ ಇವ್ರು ಫೋಟೋಗ್ರಾಫರು ವಿಡಿಯೋಗ್ರಾಫರು ಒಂದೇ ದಿನದಾಗ ಎಲ್ಲ ಡ್ರೆಸ್ ಮೇಲೂ ಫೋಟೋಶೂಟ್ ಮಾಡಿಸಿದ್ರು. ನೆಕ್ಸ್ಟ್ ಡ್ರೋನ್ ಶೂಟಿಗೆ ನಾವು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಡ್ರೋನ್ಲಿಂದ ಶೂಟ್ ಮಾಡಿಸ್ಬೇಕಂತಂದು. ಸೊ ಹಾಗಾಗಿ ಮತ್ತು ಅವರೇ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಅವ್ರಿಗೆ ಹೇಳಿದ್ರಂತ ಡ್ರೋನ್ ಶೂಟ್ ಮಾಡಿಸ್ಬೇಕಂತಂದು ಅವ್ರು ಕರ್ಕೊಂಡು ಬಂದಿದ್ರು. ಅದ್ರ ಸಲುವಾಗಿ ಡ್ರೋನ್ ಶೂಟು ಭಾರಿ ಚಲೋ ಬಂದೈತಿ. ನಮಗಂತೂ ನಮ್ಮ ಫ್ಯಾಮಿಲಿ ಒಳಗೆ ಈ ಥರ ಯಾರೂ ಫೋಟೋಶೂಟ್ ಮಾಡಿಸಿರ್ಲಿಲ್ಲ. ನಮ್ಗೆ ಈ ವಿಡಿಯೋ ಎಲ್ಲ ನೋಡಿ ನಮ್ಮ ಮನೆಯೊಳಗೆ ಎಲ್ರಿಗೂ ಖುಷಿಯಾಗೈತಿ. ಎಲ್ಲರೂ ಹೇಳ್ಯಾರ ಭಾರಿ ಚೆಂದಾಗೈತಿ ಫೋಟೋಶೂಟು, ವಿಡಿಯೋನೂ ಭಾರಿ ಬಂದವ ಅಂತ ಎಲ್ಲರೂ ಕಮೆಂಟ್ ಕೊಟ್ಟಾರ. ನೆಕ್ಸ್ಟ್ ಅದೆಲ್ಲ ಆಗೋಣ. ಇಲ್ಲಿ ಒಂದು ನೋಡ್ರಿ ಕಾಮಿಡಿ ಅನ್ನೋಕ್ಕೇನೆ ಸೀರಿಯಸ್ ಫೋಟೋಸ್ ಚಲೋ ಬರಲಿ ಅಂತ ನಾವೆಲ್ಲ ಹಾರ್ಸಾತಿದ್ವಿ. ಫೋಟೋಗ್ರಾಫರಿಗೆ ಫೋಟೋಸ್ ಬೇಕಾಗಿದ್ದು, ನಾವು ಸ್ವಲ್ಪ ಕಾಮಿಡಿ ಮಾಡ್ಬೇಕಂತಂದು ಫುಲ್ ಹೆಗ್ಗಸದ್ ನಮ್ಮ ಅಣ್ಣ ವೈನಿ ಇಬ್ಬರು ಪೋಸ್ ಕೊಡತ್ತಿದ್ರು. ಫೋಟೋಸ್ ಮಾತ್ರ ಮಸ್ತ್ ಬಂದವ. ನೆಕ್ಸ್ಟ್ ಕಾರ್ ಒಳಗೆ ಶೂಟ್ ಮಾಡೋದಿತ್ತು. ಅಂದರೆ ಕಾರ್ ಇವರು ಡ್ರೈವ್ ಮಾಡತ್ತಾರ ನಮ್ಮ ಅಣ್ಣ ಮತ್ತು ವೈನಿ ಮೇಲೆ ನಿಂತು ಫೋಟೋಶೂಟ್ ಮಾಡಿಸ್ಕೊಳ್ಲಿಕ್ಕಂತಂದು ಅವ್ರು ನಿಂತಿದ್ರು. ನೆಕ್ಸ್ಟ್ ಇವಾಗ ಕಾರ್ದಾಗ ಡ್ರೋನ್ ಶೂಟ್ ಅಂದರೆ ಕಾರ್ ಮೇಲೆ ಡ್ರೋನ್ ಶೂಟು ಅಂದರೆ ಇವರು ಫೋಟೋಗ್ರಾಫರ್ ಅದಾರಲ್ಲ ಅವರು ಡ್ರೈವ್ ಮಾಡ್ತಾರೆ. ಫುಲ್ ಸ್ಪೀಡಾಗಿ ಕಾರ್ ಓಡಿಸ್ಕೊಂಡು ಬರ್ತಾರೆ. ನಮ್ಮ ವೈನಿ ಹಿಂಗೆ ಮ್ಯಾಲೆ ನಿಂತು ಪೋಸ್ ಕೊಡ್ತಾರೆ. ಅದೇ ಒಂದು ಥೀಮ್ ಆಗಿತ್ತು. ಇವಾಗ ನೆಕ್ಸ್ಟ್ ಅದೇ ಬರ್ತೈತಿ ಈ ವಿಡಿಯೋ. ಡ್ರೋನ್ ಒಳಗೆ ಹೆಂಗೆ ಬಂದೈತಿ ಅನ್ನೋದನ್ನ ಇದ್ರೊಳಗೆ ಐತಿ. ಬಟ್ ನಾನು ನನ್ನ ಫೋನ್ ಒಳಗೆ ಕ್ಯಾಪ್ಚರ್ ಮಾಡಿದ್ದು ಬಿಸಿಲು. ಆ ಬಿಸಿಲಿಗೆ ಅವ್ರು ಹಾಕ್ಕೊಂಡಿರೋ ಡ್ರೆಸ್ಸು ಎಷ್ಟು ಮಸ್ತ್ ಕಾಣತ್ತಿತ್ತು ಅಂತಂದ್ರೆ ಕಾರ್ ನೋಡ್ರಿ ಎಷ್ಟು ಸ್ಪೀಡ್ ಬರತ್ತೈತಿ, ಫುಲ್ ಧೂಳು. ಆ ಡ್ರೆಸ್ಸನ್ನ ಅವ್ರಿಗೆ ಅಷ್ಟೇ ಮಸ್ತ್ ಕಾಣತ್ತೈತಿ. ಎಲ್ರಿಗೂ ಭಾಳ ಇಷ್ಟ ಆಯ್ತು ಡ್ರೆಸ್, ನನಗೂ ಭಾಳ ಇಷ್ಟ ಆಯಿತು. ಡ್ರೋನ್ ಶೂಟ್ ನೋಡ್ರಿ ಹೆಂಗೆ ಬಂದೈತಿ ಅಂತಂದ್ರೆ ಬಿಸಿಲು ಸ್ವಲ್ಪ ಜಾಸ್ತಿ ಇತ್ತಲ್ಲ, ಸ್ವಲ್ಪ ಫೋನಿನ ಮೇಲೆ ಮೋಡದ ಶಾಡೋ ಬಿದ್ದಂಗೆ ಆಗೈತಿ. ಇವಾಗ ಸ್ವಲ್ಪ ಕಾಣಿಸ್ತೈತಿ, ಅಷ್ಟೇ ಅಡ್ಜಸ್ಟ್ ಮಾಡ್ಕೊರಿ. ನಾನು ಡ್ರೋನ್ ಶೂಟ್ ವಿಡಿಯೋ ನನ್ನ ಹತ್ರ ಇಲ್ಲ. ಇವಾಗ ಬಂತು ನೋಡ್ರಿ ಕಾರ್. ಅಂದರೆ ಲೆಫ್ಟ್ ರೈಟು ಓಡಿಸ್ಕೊಂತ ಬರತ್ತಿದ್ರು ಅವ್ರ ಕಾರ. ಭಾಳ ಚಲೋ ಬಂದೈತಿ ವಿಡಿಯೋಸ್. ನಿಮಗೆ ನೆಕ್ಸ್ಟ್ ನನಗೆ ಏನಾದರೂ ಯಾವಾಗಾದರೂ ಸಿಕ್ತು ಅಂತಂದ್ರೆ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ. ನೆಕ್ಸ್ಟ್ ಒಂದು ಥೀಮ್ ಇಟ್ಕೊಂಡು ನಾವು ವಿಡಿಯೋ ಶೂಟ್ ಮಾಡತ್ತೀವಿ. ಅಂದರೆ ಇದು ನನ್ನ ಕಾನ್ಸೆಪ್ಟ್. ಬಟ್ ಇದು ವಿಡಿಯೋ ಅಂದರೆ ಸ್ಟೇಜ್ ಮೇಲೆ ಹಾಕಿಲ್ಲ, ನಾನು ಇದ್ರೊಳಗೆ ಹಾಕಕತ್ತೀನಿ, ನೋಡ್ಕೊಂಬರ್ರಿ.
ಬೇರೆ ಮಾಡೋ ಮಾತೇ ಇಲ್ಲ ಇನ್ನ ನಿನ್ನ ನಗುವಾಗಿ ನರಳಾಗಿ ಕಾಪಾಡುವೆ ಮರಳಿ ಮರಳಿ ಮತ್ತೆ ಜನಿಸಿ ಬರುವೆ ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ ಮುತ್ತಿನೊಳಗಡೆ ಮತ್ತು ಮಲಗಿದೆ ಮತ್ತು ಈಗ ನೆತ್ತಿಗೇರಿದೆ ಮರುಭೂಮಿಗೆ ಮಳೆ ಇಳಿದಿರೋ ಹಾಗೆ ಅದು ಹೇಗೆ ಹೋಗೋದೆ ಬೇಡ ಎಲ್ಲೇ ಇದೆ ಶಿಕಾರಿ ಹುಡುಗ ಪಾಪ ಪರ್ಮನೆಂಟ್ ವಿಕಾರಿ ನಾ ಸೈಕಾದೆ ಇದೊಂದು ಸೈಕಾದೆ ಇವ್ ನೋಡಿ ಸೈಕಾದೆ ಮೂರು ಪೆಗಿಗೆ ಗೈಸ್ ನೋಡ್ಕೊಂಬಂದ್ರಲ್ಲ ವಿಡಿಯೋ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.